ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಪಿಟಿಎಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜಿಪೈ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IB Road, Raichur. ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಗರಸಭೆಯಿಂದ ಸ್ವಚ್ಛತಾ ಜಾಗೃತಿ ಕಾರ್ಯಕ್ರಮಕ್ಕೆ ಸಣ್ಣ ನೀರಾವರಿ ಸಚಿವರಿಂದ ಚಾಲನೆ. ಸ್ವಚ್ಛತೆ ಸಾರ್ವಜನಿಕರ ಸಹಕಾರ ಅಗತ್ಯ. NS ಬೋಸರಾಜ್. ದೇವದುರ್ಗ ತಾಲೂಕಿನ ಗೂಗಲ್ನಲ್ಲಿ ಅನಧಿಕೃತ ಮನೆಗೆ ಜೆಸ್ಕಾಂ ವಿದ್ಯುತ್ ಸಂಪರ್ಕ. ಅಧಿಕಾರಿಗಳ ವಿರುದ್ಧ ಕ್ರಮವಾಗಲಿ. ಶರಣಗೌಡ ಕಮದಾಳ್. ರಂದು ಯರಮರಸ್ ಕ್ಯಾಂಪಿನಲ್ಲಿ ಖಾಸಗಿ ಶಾಲೆಗಳ ಸಂಘದಿಂದ ಶಿಕ್ಷಕರ ದಿನಾಚರಣೆ. ಪ್ರಶಸ್ತಿ ಪ್ರದಾನ. ಸಂಗಮೇಶ್ ಮಂಗನವರ್. ವ್ಯಕ್ತಿಯ ಅರಿವನ್ನು ಪ್ರಕಾಶಗೊಳಿಸುವವನು ಗುರುವಾಗುತ್ತಾನೆ. ಎಸ್ ಜೋಶಿ. ಮಹಿಳಾ ಸಮಾಜ ಕಾಮಗಾರಿ ಸ್ಥಳಕ್ಕೆ ಸಚಿವ ಬೋಸರಾಜ್ ಭೇಟಿ. PWD ಅಧಿಕಾರಿಗಳ ತರಾಟೆ. ರಸ್ತೆ ಅಪಘಾತದಲ್ಲಿ ಮಡಿದ ಕುರುಡಿ ಶಾಲಾ ಬಾಲಕರ ಕುಟುಂಬಕ್ಕೆ ಬಿಜೆಪಿ ಪಕ್ಷದಿಂದ ನೆರವು. ರಸ್ತೆ ಅಪಘಾತ ನಿಯಂತ್ರಿಸಲು ಡಾ ಶಿವರಾಜ್ ಪಾಟೀಲ್ ಮನವಿ. ಮತ್ತು ಕೆಇಬಿ ಶಾಲೆ ಕಾಂಪೌಂಡ್ ಎಕ್ಲಾಸ್ಪುರ ರಸ್ತೆ ನಿರ್ಮಾಣಕ್ಕೆ ಸಣ್ಣ ನೀರಾವರಿ ಸಚಿವರಿಂದ ಚಾಲನೆ. ವಾರ್ತೆಗಳ ವಿವರ. ನಗರವನ್ನು ಸ್ವಚ್ಛ ಕಾಪಾಡಿಕೊಳ್ಳುವಲ್ಲಿ ಹೆಚ್ಚಿನ ಜಾಗೃತಿ ಅವಶ್ಯಕತೆ ಇದೆ. ಜಿಲ್ಲೆಯ ಎಲ್ಲ ಸ್ಥಳೀಯ ಸಂಸ್ಥೆಗಳ ಆಡಳಿತ ಮಂಡಳಿ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಸ್ವಚ್ಛತೆ ದೊಡ್ಡ ಸಮಸ್ಯೆ ಆಗಿದೆ. ಸಾವಿರಾರು ಕೋಟಿ ರೂಪಾಯಿ ಪ್ರತಿ ವರ್ಷ ತೆರಿಗೆ ಸಂಗ್ರಹ ಮಾಡುತ್ತಿದ್ದು ಆಡಳಿತ ಮಂಡಳಿ ಖರ್ಚು ಮಾಡುತ್ತಿದ್ದಾರೆ. ಆದರೆ ಸ್ವಚ್ಛತಾ ನಗರವನ್ನಾಗಿ ಮಾಡಲು ಸಾಧ್ಯವಿತ್ತು. ಸಣ್ಣ ನೀರಾವರಿ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಹೇಳಿದರು. ನಗರವನ್ನು ಸ್ವಚ್ಛತಾ ಕಾಪಾಡಿಕೊಳ್ಳುವಲ್ಲಿ ಹೆಚ್ಚಿನ ಜಾಗೃತಿ ಅವಶ್ಯಕತೆ ಇದೆ. ಜಿಲ್ಲೆಯ ಎಲ್ಲ ಸ್ಥಳೀಯ ಸಂಸ್ಥೆಗಳ ಆಡಳಿತ ಮಂಡಳಿ ಸೇರಿದಂತೆ ಗ್ರಾಮೀಣ ಭಾಗದ ಸ್ವಚ್ಛತಾ ದೊಡ್ಡ ಸಮಸ್ಯೆಯಾಗಿದೆ. ಸಾವಿರಾರು ಕೋಟಿ ರೂಪಾಯಿ ಪ್ರತಿ ವರ್ಷ ತೆರಿಗೆ ಸಂಗ್ರಹಣೆ ಮಾಡುತ್ತಿದ್ದು ಆಡಳಿತ ಮಂಡಳಿ ಖರ್ಚು ಮಾಡುತ್ತಿದ್ದಾರೆ. ಆದರೆ ಸ್ವಚ್ಛತೆಗೆ ಜಾಗೃತಿ ಜೊತೆಗೆ ಸಾರ್ವಜನಿಕ ಸಹಕಾರ ಮಾಡಿದ್ದಲ್ಲಿ ಸ್ವಚ್ಛತಾ ನಗರವನ್ನಾಗಿ ಮಾಡಲು ಸಾಧ್ಯವೆಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಹೇಳಿದರು. ಅವರು ಇಂದು ನಗರದ ಜಿಲ್ಲಾಡಳಿತ ನಗರಸಭೆ ಆಶ್ರಯದಲ್ಲಿ ನೇತಾಜಿ ನಗರದಲ್ಲಿ ಆಯೋಜಿಸಲಾಗಿದ್ದ ಸ್ವಚ್ಛತಾ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಪ್ರತಿ ವರ್ಷ ಸಾವಿರದ ಕೋಟಿ ರೂಪಾಯಿ ಹಣ ಖರ್ಚು ಮಾಡಿ ಕೆಲಸ ಮಾಡಲಾಗುತ್ತಿದೆ. ಆದರೂ ಅಸ್ವಚ್ಛತೆ ಕಾಡುತ್ತಿದೆ. ನಗರದಲ್ಲಿ ಅನೇಕ ಪೌರ ಕಾರ್ಮಿಕರು ಸಹ ಕೆಲಸ ಮಾಡುತ್ತಿದ್ದಾರೆ. ಆದರೂ ಸರಿಪಡಿಸಲಾಗುತ್ತಿಲ್ಲ. ಸರಿಪಡಿಸಲು ಮಾಹಿತಿ ಇದ್ದರೂ ಸರಿಯಾದ ರೀತಿಯಲ್ಲಿ ಮಾಡಲು ಆಗುತ್ತಿಲ್ಲ. ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಯಾವ ರೀತಿ ಸ್ವಚ್ಛತೆ ಕಾಪಾಡಿಕೊಳ್ಳುತ್ತೇವೆ ಅದೇ ರೀತಿಯಲ್ಲಿ ಸ್ವಚ್ಛತೆ ಕಾಪಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು. ಕೇವಲ ಆಡಳಿತ ಮಂಡಳಿಯಿಂದ ಮಾತ್ರ ಸಾಧ್ಯವಿಲ್ಲ. ಇದರ ಜೊತೆಗೆ ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದೆ. ಕಳೆದ 1 ವರ್ಷದಿಂದ ಪೌರ ಕಾರ್ಮಿಕರನ್ನು ಒಗ್ಗೂಡಿಸಿ ವಾರ್ಡ್ ಸ್ವಚ್ಛತಾ ಕಾರ್ಯಕ್ರಮ ನಡೆಸಲಾಗಿತ್ತು. 2-3 ದಿನ ಬಳಿಕ ಮತ್ತೆ ಅದೇ ವಾರ್ಡಿನಲ್ಲಿ ಕಸ ಶೇಖರಣೆ ಆಗುತ್ತಿದೆ. ಇದರಿಂದ ನಾವು ಎಷ್ಟೇ ಸ್ವಚ್ಛತಾ ಕೆಲಸ ಮಾಡಿದರೂ ಮತ್ತೆ ಕಸ ಬರುತ್ತಿದ್ದು ಇದಕ್ಕೆ ಜಾಗೃತಿ ಕೊರತೆ ಇದೆ. ಪ್ರತಿ ಮನೆಯಿಂದಲೂ ಕಸವನ್ನು ಸಮರ್ಪಕ ವಿಲೇವಾರಿ ಆಗಬೇಕಿದೆ. ಜೊತೆಗೆ ನಗರದಲ್ಲಿನ ವ್ಯಾಪಾರಸ್ಥರು, ಅಂಗಡಿಗಳು, ಆಸ್ಪತ್ರೆ ಸೇರಿದಂತೆ ಎಲ್ಲ ಕಡೆಯಿಂದ ಕಸ ಶೇಖರಣೆ ಮಾಡಿ ವಿಲೇವಾರಿ ಮಾಡಲು ಸಮನ್ವಯತೆ ಮಾಡಿಕೊಂಡು ಕೆಲಸ ಮಾಡಬೇಕಾಗಿದೆ. ಜೊತೆಗೆ ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದೆ ಎಂದರು. ನಗರಸಭಾ ಕಾರ್ಪೊರೇಷನ್ಗಳಲ್ಲಿ ಅತ್ಯಂತ ದೊಡ್ಡ ಸಮಸ್ಯೆ
ಈಗಾಗಲೇ ಅವರು ಹೇಳಿದ್ರು ಇಲ್ಲಿ ನಗರಸಭಾ ರಾಜ್ಯಗಳಿಗೆ ಇರ್ತಕ್ಕಂಥ ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಉಪಯೋಗಿಸುವಂತ ಟ್ರಾಕ್ಟರ್ ಬಗ್ಗೆ ಮೆಷಿನರಿ ಬಗ್ಗೆ ಸಹಿತ ಅವರು ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ಅನೇಕ ಪೌರ ಕಾರ್ಮಿಕರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಅವರದೇ ಆದಂತಹ ಒಂದು ಪರಿಸ್ಥಿತಿ ಪ್ರಯತ್ನ ಮುಂದುವರಿತಾ ಇದೆ. ಇದನ್ನು ಸರಿಪಡಿಸಬೇಕು ಅಂತಂದ್ರೆ ನಮ್ಮೆಲ್ಲರಿಗೂ ಅದ್ರ ಬಗ್ಗೆ ಮಾಹಿತಿ ಇದೆ, ಆದರೆ ನಾವು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ ಅಂತ ಒಂದು ಮಾತನ್ನು ಇವತ್ತು ನಾವೆಲ್ಲ ಕಡೆ ಕೇಳ್ತಾ ಇದ್ದೀವಿ. ಪ್ರತಿಯೊಬ್ಬರು ನಮ್ಮ ಮನೆ ಯಾವ ರೀತಿಯಾಗಿ ನಾವು ಸ್ವಚ್ಛತಾ ಇಟ್ಕೊಳ್ತೀವೋ ಅದೇ ರೀತಿಯಾಗಿ ನಾವಿರುವಂತಹ ಪ್ರದೇಶ, ನಮ್ಮ ನಗರ, ನಮ್ಮ ಗ್ರಾಮ, ನಮ್ಮ ಪಂಚಾಯಿತಿ ಸ್ವಚ್ಛತೆ ಕಾಪಾಡಬೇಕಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಈ ಕೇವಲ ಯಾವುದೋ ಒಂದು ಅಧ್ಯಕ್ಷರಾಗಿರ್ತಕ್ಕಂಥದ್ದು, ಸದಸ್ಯರಾಗಿರ್ತಕ್ಕಂಥದ್ದು, ಪೌರಕಾರ್ಮಿಕರು ಅಥವಾ ಕಮಿಷನರ್ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಕಳೆದ 1 ವರ್ಷದಿಂದ ಈ ರಾಜ್ಯದ ನಗರದಲ್ಲಿ ನಮ್ಮೆಲ್ಲ ಸದಸ್ಯರು ಪಕ್ಷರಹಿತವಾಗಿ ಎಲ್ಲರೂ ಕೂಡಿಕೊಂಡು ಒಂದಾಗಿ ತಮ್ಮದೇ ಆದಂಥ ಪ್ರಯತ್ನ ಎಲ್ಲ ಒಟ್ಟಾರಿಗೆ ಈ ಪೌರ ಕಾರ್ಮಿಕನೆಲ್ಲ ಜೊತೆಗೂಡಿಸಿಕೊಂಡು ಒಂದೊಂದು ವಾರ್ಡ್ನಲ್ಲಿ ವಾರಕ್ಕೆ 1 ದಿವಸ ಆ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಸಂದರ್ಭದಲ್ಲಿ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಈಶ್ವರಿ ವಿಶ್ವವಿದ್ಯಾಲಯ ಸಂಚಾಲಕಿ ಸ್ಮಿತಾ ಅಕ್ಕ, ನಗರಸಭೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್, ಮಹಮ್ಮದ್ ಶಾಲಾ, ಮೌಲಾನಾ ಮೌಲಿ, ಸೈಯದ್ ಚಾನ್ವೀರ್ ಹುಸೇನ್, ಸೈಯದ್ ಅಲಿ, ಜಿಂದಪ್ಪ, ಬಸವರಾಜ್ ದರೂರ್, ಅನಿತಾ ತಿಮ್ಮಾರೆಡ್ಡಿ, ಹೇಮಲತಾ ಬೂದೆಪ್ಪ, ಬಿ ರಮೇಶ್, ತಿಮ್ಮಾರೆಡ್ಡಿ, ಹರಿಬಾಬು, ತಿಮ್ಮಪ್ಪ ನಾಯಕ್, ನರಸರೆಡ್ಡಿ, ಭೀಮರಾಯ, ಅಲಿ ಸೇರಿದಂತೆ ಅನೇಕರಿದ್ದರು. ದೇವದುರ್ಗ ತಾಲೂಕಿನ ಗೋಗಲ್ ಗ್ರಾಮದಲ್ಲಿ ಅನಧಿಕೃತವಾಗಿ ನಿರ್ಮಾಣ ಮಾಡಿರುವ ಮನೆಗೆ ಜೆಸ್ಕಾಂನವರು ವಿದ್ಯುತ್ ಸಂಪರ್ಕ ಒದಗಿಸಿ ಆಮಿಷಕ್ಕೆ ಬಲಿಯಾಗಿದ್ದಾರೆ. ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕಮತಾಳ ಗ್ರಾಮದ ರೈತ ಶರಣಗೌಡ ಒತ್ತಾಯಿಸಿದರು. ದೇವದುರ್ಗ ತಾಲೂಕಿನ ಗೂಗಲ್ ಗ್ರಾಮದಲ್ಲಿ ಅನಧಿಕೃತವಾಗಿ ನಿರ್ಮಾಣ ಮಾಡಿರುವ ಮನೆಗೆ ಜೆಸ್ಕಾಂನವರು ವಿದ್ಯುತ್ ಸಂಪರ್ಕ ಒದಗಿಸಿ ಆಮಿಷಕ್ಕೆ ಬಲಿಯಾಗಿದ್ದಾರೆ. ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕಮದಾಳ ಗ್ರಾಮದ ರೈತ ಶರಣಗೌಡ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗ್ರಾಮ ಸರ್ವೆ ನಂಬರ್ 111/P3ರಲ್ಲಿ 1 ಎಕರೆ 11 ಗುಂಟೆ ಜಮೀನನ್ನು ಪಿತ್ರಾರ್ಜಿತ ಆಸ್ತಿಯನ್ನು ಮಾರಾಟ ಮಾಡಿರುವ ಕುರಿತು ದೇವದುರ್ಗ ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗಿದೆ. ವಿಚಾರಣಾ ಹಂತದಲ್ಲಿ ಪ್ರಕರಣ ಇರುವಾಗಲೇ ಭೀಮರಾಯ ಎಂಬುವರು 3 ಗುಂಟೆ ಜಮೀನಿನಲ್ಲಿ ಅನಧಿಕೃತ ಮನೆ ನಿರ್ಮಾಣ ಮಾಡಿದ್ದಾರೆ. ಕೃಷಿ ಜಮೀನು ವಸತಿ ನಿರ್ಮಾಣದ ಕುರಿತು ಯಾವುದೇ ಪರವಾನಗಿ ಗ್ರಾಮ ಪಂಚಾಯಿತಿಯಿಂದ ಪಡೆದಿಲ್ಲ. ಗ್ರಾಮ ಪಂಚಾಯಿತಿಯಲ್ಲಿ ಮನೆ ಯಾವುದೇ ದಾಖಲೆಗಳು ಇಲ್ಲ ಎಂದು ಪಂಚಾಯಿತಿಯವರದು ಲಿಖಿತ ಮಾಹಿತಿ ನೀಡಿದ್ದಾರೆ. ಆದರೆ ಹಣ ನೀಡಿ ನಿರಪೇಕ್ಷಣಾ ಪತ್ರ ಪಡೆದು ಜೆಸ್ಕಾಂಗೆ ಸಲ್ಲಿಸಿದ್ದಾರೆ. ಜೆಸ್ಕಾಂ ಅಧೀಕ್ಷಕ ಅಭಿಯಂತರ ಚಂದ್ರಶೇಖರ್ ದೇಸಾಯಿ, ದೇವದುರ್ಗ ಎಇ ಶ್ರೀನಿವಾಸ್ ಮತ್ತು ಜೆಇ ರಘುನಂದನ್ ರೆಡ್ಡಿ ಹಣ ಪಡೆದು ಅನಧಿಕೃತ ಮನೆಗೆ ವಿದ್ಯುತ್ ಸಂಪರ್ಕ ಕೊಟ್ಟಿದ್ದಾರೆ. ಪ್ರಶ್ನಿಸಿದರೆ ಎಲ್ಲಿಗೆ ಬೇಕಾದರೂ ಹೋಗು ಎಂದು ಉಡಾಫೆಯಾಗಿ ಹೇಳಿ ಬೆದರಿಸುತ್ತಿದ್ದಾರೆ. ಕೂಡಲೇ ಅನಧಿಕೃತ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಬೇಕು. ಕೋರ್ಟ್ ವಿಚಾರಣಾ ಹಂತದಲ್ಲಿರುವ ಪ್ರಕರಣ ಇತ್ಯರ್ಥವಾಗುವವರೆಗೆ ಯಾವುದೇ ಚಟುವಟಿಕೆಗೆ ಅವಕಾಶ ನೀಡಬಾರದು ಎಂದು ಮನವಿ ಮಾಡಿದರು. ನಾನು ದಾವ ಇದ್ದೀನಿ, ಕೋರ್ಟಿಗೆ ಹೋಗೋದು ದಾವ ನಡೆಯೋದು ಎಲ್ಲ ಆಗ್ಯದ ದಾವ ನಡೆದ. ಆದರೆ ಏನು ಇದಕ್ಕೆ ಪಂಚಾಯತ್ನಲ್ಲಿ ಏನಿಲ್ಲ. ಆ 3 ಗುಂಟೆ ಸರಿ ನಂಬರ್ ಎಲ್ಲ ಲೈನ್ ಕೊಡೋದು ಡೆವಲಪ್ಮೆಂಟ್ ಮಾಡಿಕೊಡೋದು. ಈ ಸಂದರ್ಭದಲ್ಲಿ ರಮೇಶ್, ಶರಣಗೌಡ, ಸಿದ್ದಲಿಂಗರೆಡ್ಡಿ ಉಪಸ್ಥಿತರಿದ್ದರು. ಅನುದಾನ ರಹಿತ ಖಾಸಗಿ ಶಾಲೆಗಳ ಸಂಘ ರೂಪ್ಸಾದಿಂದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನ, ಶಿಕ್ಷಕರ ದಿನಾಚರಣೆ ಹಾಗೂ ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಸೆಪ್ಟೆಂಬರ್ 21ರಂದು ಎರ್ಮರ್ಸ್ ಕ್ಯಾಂಪಿನ ಆಫ್ತಾಬ್ ಶಾದಿ ಮಹಲ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ರಾಜ್ಯ ಸಂಚಾಲಕ ಸಂಗಮೇಶ್ ಮಂಗನವರ್ ಹೇಳಿದರು. ಅನುದಾನ ರಹಿತ ಖಾಸಗಿ ಶಾಲೆಗಳ ಸಂಘ ರೂಪ್ಸಾದಿಂದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ, ಶಿಕ್ಷಕರ ದಿನಾಚರಣೆ ಹಾಗೂ ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಸೆಪ್ಟೆಂಬರ್ 21ರಂದು ಎರ್ಮರಸ್ ಕ್ಯಾಂಪ್ನ ಆಫ್ತಾಬ್ ಶಾದಿ ಮಹಲ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ರಾಜ್ಯ ಸಂಚಾಲಕ ಸಂಗಮೇಶ್ ಮಂಗನವರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 20 ಜನ ಖಾಸಗಿ ಶಾಲಾ ಶಿಕ್ಷಕರಿಗೆ ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಉದ್ಘಾಟಿಸಲಿದ್ದಾರೆ. ಸಂಸದ ಜಿ ಕುಮಾರ್ ನಾಯಕ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಕಾರ್ಯಕ್ರಮದ ಜ್ಯೋತಿ ಬೆಳೆಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಗರಸಭೆ ಅಧ್ಯಕ್ಷೆ ನರಸಮ್ಮ ನರಸಿಂಹ ಮಾಡಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್, ನಗರಸಭೆ ಸದಸ್ಯ ಸಣ್ಣ ನರಸರೆಡ್ಡಿ ಆಗಮಿಸಲಿದ್ದಾರೆ. ರೂಪ್ಸಾ ಸಂಘಟನೆ ರಾಜ್ಯಾಧ್ಯಕ್ಷ ಡಾಕ್ಟರ್
ಹಾಲ್ನೂರು ಲೇಪಾಕ್ಷಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ದಂಡೂರು, ಆಫ್ತಾಬ್ ಸಂಸ್ಥೆಯ ಅಧ್ಯಕ್ಷ ಸೈಯದ್ ಸಿರಾಜ್ ಹುಸೇನ್ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಅಧ್ಯಕ್ಷತೆಯನ್ನು ರುಪ್ಸಾ ಸಂಘಟನೆ ತಾಲೂಕು ಅಧ್ಯಕ್ಷ ಜಂಗ್ಲೆಪ್ಪ ಗೌಡ ವಹಿಸಲಿದ್ದಾರೆ. ಅತಿಥಿಗಳಾಗಿ ಡಿಡಿಪಿಐ ಕೆ ಬಡಿಗೇರ್, ಡಯಟ್ ಪ್ರಾಚಾರ್ಯರಾದ ಇಂದಿರಾ, ಬಿಇಒ ಚಂದ್ರಶೇಖರ್ ಭಂಡಾರಿ, ಸಿಆರ್ಪಿ ಉತ್ತರ ವಲಯ ಮಾರೆಪ್ಪ ಮಲ್ಲಟಗಿ, ಕೋಟ್ರೇಶ್, ವಿನಯ್ ಪಾಟೀಲ್, ಸಂಗಮೇಶ್ ಮಂಗನವರ್, ನರಸಿಂಹಲು ಸಾಗರ್, ಮಹಂತೇಶ್ ಗೌಡರ್, ಶಿವಕುಮಾರ್, ನಾಗರಾಜ್ ಹಿರೇಮಠ್ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ಮಂಜುಳಾ, ನರಸಿಂಹಸಾಗರ್, ಪ್ರಶಾಂತ್, ಸತ್ಯನಾರಾಯಣ, ಆಶಾ ಸೇರಿದಂತೆ ಇತರರಿದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್ ಸೆಪ್ಟೆಂಬರ್ 7, 8, 9ರಂದು ಹಗರ ತೂಕದ ಚಿನ್ನಾಭರಣಗಳ ಮೇಳ. ಚಿನ್ನಾಭರಣಗಳ ಮೇಲೆ 25% ರಿಯಾಯಿತಿ, ಬೆಳ್ಳಿ ಆಭರಣಗಳ ಮೇಲೆ 50% ರಿಯಾಯಿತಿ. ಈ ಕೊಡುಗೆ ಕೇವಲ 3 ದಿನಗಳು ಮಾತ್ರ. ನಿಮ್ಮ ಮನ ಮೆಚ್ಚುವ ವಿವಿಧ ವಿನ್ಯಾಸದ ಆಭರಣಗಳ ಮೇಳ. ಸ್ಥಳ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee.
ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ಖಾಸಗಿ ಹೋಟೆಲೊಂದರಲ್ಲಿ ರಾಯಚೂರು ನಗರ ಛಾಯಾಗ್ರಾಹಕರ ಸಂಘದ ವತಿಯಿಂದ ನಿಕಾನ್ ಕ್ಯಾಮೆರಾ ಕಂಪನಿ ಕಾರ್ಯಾಗಾರವನ್ನು ನಗರ ಹಾಗೂ ಗ್ರಾಮಾಂತರ ಛಾಯಾಗ್ರಾಹಕರಿಗೆ ನೂತನ ಆಧುನಿಕ ತಂತ್ರಜ್ಞಾನಗಳ ಕ್ಯಾಮೆರಾ ಬಳಕೆಯ ತಿಳುವಳಿಕೆಯು ಪ್ರಯುಕ್ತ ಒಂದು ದಿನದ ಕಾರ್ಯಾಗಾರವನ್ನು ಸಂಘದ ಅಧ್ಯಕ್ಷರಾದ ಅಕ್ಬರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಗರದ ಖಾಸಗಿ ಹೋಟೆಲೊಂದರಲ್ಲಿ ರಾಯಚೂರು ನಗರ ಛಾಯಾಗ್ರಾಹಕರ ಸಂಘ ವತಿಯಿಂದ ನಿಕಾನ್ ಕ್ಯಾಮೆರಾ ಕಂಪನಿಯ ಕಾರ್ಯಾಗಾರವನ್ನು ನಗರ ಹಾಗೂ ಗ್ರಾಮಾಂತರ ಛಾಯಾಗ್ರಾಹಕರಿಗೆ ನೂತನ ಆಧುನಿಕ ತಂತ್ರಜ್ಞಾನಗಳ ಕ್ಯಾಮೆರಾ ಬಳಕೆಯ ತಿಳುವಳಿಕೆಯ ಪ್ರಯುಕ್ತ ಒಂದು ದಿನದ ಕಾರ್ಯಾಗಾರವನ್ನು ಸಂಘದ ಅಧ್ಯಕ್ಷರಾದ ಅಕ್ಬರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆ 10 ಗಂಟೆಯಿಂದ ಸುಮಾರು 3 ರಿಂದ 4 ತಾಸುಗಳವರೆಗೆ ಕ್ಯಾಮೆರಾ ಕಂಪನಿ ಸಿಬ್ಬಂದಿಗಳು ಹಾಗೂ ಕಂಪನಿಯ ಮಹಿಳಾ ಮಾಡೆಲ್ ಅವರನ್ನು ಛಾಯಾಚಿತ್ರಗಳನ್ನು ಸೆರೆ ಹಿಡಿಯುವ ಮೂಲಕ Z8, Z6 ಹಾಗೂ ಹೊಸ ತಂತ್ರಜ್ಞಾನಗಳ ವಿಡಿಯೋ ಕ್ಯಾಮೆರಾಗಳ ಬಗ್ಗೆಯೂ ವಿಸ್ತಾರವಾಗಿ ತಿಳಿಸಿಕೊಟ್ಟರು. ಸ್ಥಳೀಯ ಕೆಲವು ಛಾಯಾಗ್ರಾಹಕರು ಸಹಿತ ಹೊಸ ಕ್ಯಾಮೆರಾಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಕಂಪನಿಯವರಿಂದ ಮಾಹಿತಿಗಳನ್ನು ತಿಳಿದುಕೊಂಡರು. ಸ್ಕಿನ್ ಟೋನ್ ನೋಡಿದ್ರೆ ಮೇನ್ಲಿ ಪಿಂಕ್ ಆಗಿದೆ. ಸೆಕೆಂಡ್ ನೋಡಿದ್ರೆ ಸ್ವಲ್ಪ ಯೆಲ್ಲೋವಿಶ್ ಆಗಿದೆ. ಇದು ಯಾವುದೇ ಲೆನ್ಸ್ ಯೂಸ್ ಮಾಡಿ ನೀವು ಅಪ್ ಟು 2x ನೀವು ಜೂಮ್ ಮಾಡಬಹುದು. ಸ್ವಲ್ಪ ಅವರು ಅದು ಯೆಲ್ಲೋವಿಶ್ ಆಡ್ ಮಾಡಿದಾಗ ಅದು ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸುತ್ತೆ. ಫ್ಲಾಶ್ ಇದೆ ಇವಾಗ 8200. ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಜಿಲ್ಲಾಧ್ಯಕ್ಷರಾದ ರಾಜು ಎಸ್ ಇಲ್ಲೂರು ಮಾತನಾಡಿ, ಸಮೀರಣ್ಣ ಜೋಶಿ ಅವರ ಛಾಯಾಗ್ರಾಹಕರಲ್ಲದೆ ಅವರು ಒಬ್ಬ ಶ್ರೇಷ್ಠ ಚಿತ್ರಕಲಾ ಶಿಕ್ಷಕರು. ಅವರು ನಗರ ಜನತೆಗೆ ಸೇವೆ ಸಲ್ಲಿಸಿದ್ದಲ್ಲದೆ ಬೆಂಗಳೂರಿನಲ್ಲೂ ಸಹಿತ ರಾಯಚೂರಿಗನಾಗಿ ಹೆಮ್ಮೆಯಿಂದ ಹೇಳಿಕೊಂಡು ನಗರದ ಛಾಯಾಗ್ರಾಹಕರು ಸಿಲಿಕಾನ್ ಸಿಟಿಯ ಕೆಪಿಎದಲ್ಲಿ ಹೊಂದಿಸುವಲ್ಲಿ ತುಂಬಾ ಶ್ರಮಪಟ್ಟವರು. ಅವರು ಬೆಂಗಳೂರಿನಲ್ಲಿ ಇದ್ದರೂ ಯಾವಾಗಲೂ ರಾಯಚೂರು ಛಾಯಾಗ್ರಾಹಕರನ್ನು ನೆನಪಿಸುತ್ತಾರೆ. ಮಾತೃಭೂಮಿಯನ್ನು ಮರೆಯಲಾದ ಯಾರಾದರೂ ಛಾಯಾಗ್ರಾಹಕರಿದ್ದರೆ ಅವರೇ ಸಮೀರಣ್ಣ ಜೋಶಿ ಎಂದರು. ಕಟ್ಟಬೇಕಾದ್ರೆ ಅವ್ರ ಜೊತೆಗೆ ಕೈ ಜೋಡಿಸಿದಂತ ಹಿರಿಯ ಫೋಟೋಗ್ರಾಫರ್ ಇರ್ಬೋದು. ನಾನು, ಶರಣು, ಶ್ರೀನಿವಾಸ ನಮ್ದಾರು, ರಜಾಕು, ಹೀಗೆ ಎಲ್ಲಾ ಸೀನಿಯರ್ ಫೋಟೋಗ್ರಾಫರ್ಸ್ ಪ್ರತಿದಿನ ಒಂದು ಸಂಘ ಕಟ್ಟಬೇಕಾದ್ರೆ ಮಹಿಳಾ ಸಮಾಜದಲ್ಲಿ ಸುಮಾರು ತಿಂಗಳಿಂದ ನಾವಲ್ಲಿ ಡೈಲಿ ಕಲಿತು ಒಂದು ಸಂಘ ಬಲಪಡಿಸಕ್ಕೆ ಕಾರಣಭೂತರಾದ್ರಂದ್ರೆ ಸಮೀರಣ್ಣ ತಪ್ಪಾಗಲ್ಲ. ನಿಜವಾದಂದ್ರೆ ಅವರು ಇವತ್ತು ಇಲ್ಲಿ ಇದ್ದಿರ್ತಾರೆ ಅದು ಇನ್ನ ಬೇರೆ ಆಗ್ತಿತ್ತು. ನಾವು ಅವ್ರನ್ನ ಅಲ್ಲಿ ಕಳಿಸ್ಕೊಂಡಿದ್ದು ನಮಗೂ ದುಃಖನೂ ಇದೆ. ಆಮೇಲೆ ಕರ್ನಾಟಕ ರಾಜ್ಯ ಕೆಪಿಎ ಮರ್ಜ್ ಮಾಡ್ಬೇಕಾದ್ರೆ 5 ಅವಾಗ 6 ತಾಲೂಕು ಇತ್ತು. 6 ತಾಲೂಕು ರಾಯಚೂರು ಸೈಡ್ ಬಿಟ್ಟು ಸಮೀರಣ್ಣ ನೇತೃತ್ವದಲ್ಲೇ ಕೆಪಿಎಗೆ ಮರ್ಜ್ ಮಾಡಿದ್ವಿ ನಾವು. ಆಟಗಳಲ್ಲಿ ಅವ್ರ ಬಗ್ಗೆ ಇನ್ನು ಜಾಸ್ತಿ ಹೇಳಂಗೇನಿಲ್ಲ. ದೇವರವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾ ನಮ್ಮ ಫೋಟೋಗ್ರಾಫರ್ ಪ್ರೀತಿ ಇರಲಿ ಅಂತ ಕೇಳಿ ಅವರಲ್ಲಿ ನಮಸ್ಕರಿಸ್ತಾ ನನ್ನ ಮಾತು. ಕೆಪಿಎ ಮಾಜಿ ಸದಸ್ಯ ಹಿರಿಯ ಛಾಯಾಗ್ರಾಹಕರಾದ ಶ್ರೀನಿವಾಸ್ ಇನಾಮದಾರ್ ಮಾತನಾಡಿ, ಒಬ್ಬ ವ್ಯಕ್ತಿ ಪಾಠ ಕಲಿಸಿದ ಗುರುವಿನ ಮುಂದೆ ನಿಂತು ಗುರುವಿನ ಬಗ್ಗೆ ಮಾತನಾಡುವುದು ಅಷ್ಟು ಸುಲಭದ ಮಾತಲ್ಲ. ಆದರೆ ಅಂಥ ಸುದೈವವನ್ನು ಅಕ್ಷರವರು ನನಗೆ ಇಂದು ಒದಗಿಸಿಕೊಟ್ಟಿದ್ದಾರೆ. ನಾನು ಇಂದು ನಗರವಲ್ಲದೆ ರಾಜ್ಯ ಮಟ್ಟದಲ್ಲಿ ಏನಾದರೂ ಒಬ್ಬ ಛಾಯಾಗ್ರಾಹಕನಾಗಿ ಬೆಳೆದಿದ್ದೇನೆ ಎಂದರೆ ರಾಯರ ಕೃಪೆ ಮತ್ತು ಸಮೀರ್ ಜೋಶಿಯವರ ಆಶೀರ್ವಾದವಾಗಿದೆ. ಸನ್ಮಾನ್ಯ ಜೋಶಿಯವರ ಮೊದಕಿನ ರೂಲ್ ಕ್ಯಾಮೆರಾವನ್ನು ನಮ್ಮ ಕೈಗೆ ಕೊಟ್ಟು ಮದುವೆ ಪ್ರೋಗ್ರಾಂಗಳಿಗೆ ಕಳುಹಿಸುತ್ತಿರುವಾಗ ತುಂಬಾ ಸಂತೋಷದಿಂದ ಯಾವುದೇ ಭಯ ಬೇಡ, ನಿರ್ಭಯವಾಗಿ ಚಿತ್ರಣ ಮಾಡಿಕೊಂಡು ಬನ್ನಿ ಎಂದು
ಸರ್ವರಲ್ಲೂ ಸಹಿತ ಸಹಬಾಳ್ವೆಯಾಗಿ ಮಾತನಾಡಿ ಕಳಿಸುತ್ತಿದ್ದರು. ಅವರು ಎಂದೂ ಯಾರಿಗೂ ಸಹಿತ ಏಕವಚನದಲ್ಲಿ ಮಾತನಾಡಿದವರೇ ಅಲ್ಲ. ಎಂಥ ಚಿಕ್ಕ ಗ್ರಾಹಕನಾಗಿದ್ದರೂ ಸಹಿತ ಪ್ರೀತಿಯಿಂದ ಹತ್ತಿರ ಕರೆದುಕೊಂಡು ಆತನಿಗೆ ಆತ್ಮೀಯದಿಂದ ಕಂಡು ಒಬ್ಬ ಗುರುವಾಗಿದ್ದಾರೆ ಎಂದು ತಿಳಿಸಿದರು. ಗುರುಗಳಿಂದ ಶಿಷ್ಯ ಏನ್ ಮಾತಾಡ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಹೆಮ್ಮೆಯಿಂದ ಇವತ್ತು ನಾನು ಏನಾದರೂ ರಾಜ್ಯ ಸಂಘದಲ್ಲಿ, ಜಿಲ್ಲಾ ಸಂಘದಲ್ಲಿ, ತಾಲೂಕಾ ಸಂಘದಲ್ಲಿ ಕೆಲಸ ಮಾಡಿದ್ದೀನಿ ಅಂದ್ರೆ ಅದು ಅಣ್ಣನ ಕೃಪಾ ಆಶೀರ್ವಾದ, ಅದರ ಮಾರ್ಗದರ್ಶನ. ಅಣ್ಣನಿಗೆ ಜೊತೆಯಲ್ಲಿ ನಾನು ನನ್ನಷ್ಟಕ್ಕೆ ನಾನೇ ಹೇಳ್ಕೊತೀನಿ, ಅಚ್ಚುಮೆಚ್ಚಿನ ಶಿಷ್ಯ ನಾನು ಒಬ್ಬನೇ. ಯಾಕಂದ್ರೆ ಸಮೀರಣ್ಣನ ಜೋಶಿ ಜೊತೆಯಲ್ಲಿ ನಾನು ಕೆಲಸ ಮಾಡಿರೋದು, ಇವತ್ತ ಗುರು ಮೆಚ್ಚಿದ ಶಿಷ್ಯನಾಗಿ ನಾನು ಇವತ್ತು ರಾಜ್ಯದಲ್ಲಿ ಹೆಸರಾಂತ ಮಾಡಿದ್ದು ಅಣ್ಣನ ಒಂದು ಆಶೀರ್ವಾದ, ಮಾರ್ಗದರ್ಶನ. ಯಾಕಂದ್ರೆ ಎಲ್ಲಾದ್ರೂ ಹೇಳ್ಬೇಕಾದ್ರೂ ಕೂಡ ನಾನು ಎಷ್ಟು ಕಾರ್ಯಕ್ರಮದಲ್ಲಿ ಕೂಡ ನಾನು ಹೇಳೋದು ಒಂದೇ, ನನ್ನ ಗುರುಗಳು ಸಮೀರಣ್ಣ ಜೋಶಿ ಅವರು, ಅವರ ಮಾರ್ಗದರ್ಶನದಲ್ಲಿ ನಾನು ಇವತ್ತು ಫೋಟೋಗ್ರಫಿಯನ್ನು ಕಲಿತು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ. ಯಾಕಂದ್ರೆ ರಾಯಚೂರಿನಲ್ಲಿ ಇಂಥ ದುಡಿಗಳು ನಮ್ಮ ಹಿರಿಯರಾಗಿರುವಂತಹ ಬಾಬು ಅವರು, ಸೋನಿ ವಿಡಿ ಅವರು, ಯೂಸುಫ್ ಅಲಿ ಅವರು, ಶಿವಕುಮಾರ್ ಅವರು, ಸಮೀರಣ್ಣ ಜೋಶಿ ಅವರು, ಆಮೇಲೆ ಧರ್ಮೇಂದ್ರನ್ ಅವರು, ನಾರಾಯಣ್ ಸಿಂಗ್ ಅವರು, ಇವರೆಲ್ಲ ರಾಯಚೂರಿನ ದೊಡ್ಡ ಪಿಲ್ಲರ್ಸ್, ಬಹಳ ದೊಡ್ಡ ಸ್ಟ್ರಾಂಗ್ ಪಿಲ್ಲರ್ಸ್. ಇವರೇನಾದ್ರೂ ನಮಗೆ ಫೋಟೋಗ್ರಫಿ, ವಿಡಿಯೋಗ್ರಫಿ, ಮಿಕ್ಸಿಂಗ್ ಯೂನಿಟ್ ಬಗ್ಗೆ, ಹೊಸ ತಂತ್ರಜ್ಞಾನದ ಬಗ್ಗೆ ಏನಾದ್ರು ಕಲಿಸ್ಲಿಲ್ಲ ಅಂದ್ರೆ ನಾವು ಏನ್ ಮಟ್ಟಿಗೆ ನಾವು ಇರ್ತಿದ್ವಿ ಅನ್ನೋ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಅಣ್ಣ ಒಂದು ಕಡೆ ಫೋಟೋಗ್ರಫಿ ಕಡೆ ಆದ್ರೆ ನಾರಾಯಣ್ ಸಿಂಗ್ ಅವರು ವಿಡಿಯೋ ಮಿಕ್ಸಿಂಗ್, ಎಡಿಟಿಂಗ್ ಬಗ್ಗೆ, ಇಕ್ವಿಪ್ಮೆಂಟ್ ಸ್ತರದಲ್ಲಿ ಶಿವಕುಮಾರ್ ಅವರು, ಧರ್ಮೇಂದ್ರ ಅಣ್ಣ ಅವಾಗೇ ಪ್ರೊಜೆಕ್ಟರ್ ತಗೊಂಡು ಬಂದು ನಮ್ಗೆಲ್ಲ ಪ್ರೊಜೆಕ್ಟರ್ ಹಾಕಿ ಲೈವ್ ನೆಲ್ಲ ತೋರಿಸುವಂತದ್ದು. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನಿಜವಾಗ್ಲೂ ನಮ್ಗೆ ಹೆಮ್ಮೆ ಅನಿಸ್ತದೆ. ನಾವು ಎಲ್ಲೋ ಹಿಂದುಳಿದ ಭಾಗ, ನಮ್ಮ ಕಲ್ಯಾಣ ಕರ್ನಾಟಕ ಹಿಂದುಳಿದ ಭಾಗ ಅನ್ನೋ ಒಂದು ಹಣೆಪಟ್ಟಿ ಇದ್ರೆ ನಾವು ಅವಾಗೇ ಮುಂದುವರೆದ ಪಟ್ಟಿಯಲ್ಲಿ ಇದ್ವಿ ಅಂತ ನನಗೆ ಈಗ ಅನಿಸ್ತದೆ. ಯಾಕಂದ್ರೆ ಪ್ರತಿಯೊಂದು ತಂತ್ರಜ್ಞಾನಗಳಲ್ಲಿ ಫೋಟೋಗ್ರಫಿ, ಅಣ್ಣನ ಫೋಟೋಗ್ರಫಿ ಅಂದ್ರೆ ಇಡೀ ರಾಯಚೂರು ಮಾತಾಡುವಂತಹ ಒಂದು ಸಂದರ್ಭ ಇತ್ತು. ಸಮೀರಣ್ಣ ಯಾವುದೋ ಒಂದು ಪ್ರಪೋಸಲ್ ಫೋಟೋ ಆಗಿರ್ಬೋದು, ಒಂದು ವೆಡ್ಡಿಂಗ್ ಫೋಟೋಗ್ರಫಿ ಆಗಿರ್ಬೋದು, ಆದ್ರೆ ಅಲ್ಲಿ ಮನುಷ್ಯನಾಗಿ ಕೆಲಸ ಮಾಡ್ತಾ ಇದ್ರು, ಮನೆಯವರಾಗಿ ಕೆಲಸ ಮಾಡ್ತಾ ಇದ್ರು. ಅಣ್ಣನ ಗೈಡೆನ್ಸ್ ಅಲ್ಲಿ ಒಂದು ವೆಡ್ಡಿಂಗ್ ನಡೀತಾ ಇತ್ತು. ಪ್ರತಿಯೊಂದು ಕೂಡ ಕೇಳ್ ಮಾಡೋರು, ಇದು ಹಿಂಗ್ ಮಾಡ್ಬೇಕಾ, ಈಗ ಹಿಂಗ್ ಮಾಡ್ಬೋದಾ, ಇದು ಸರಿ ಅನಿಸ್ತದ, ಆ ಒಂದು ವಿಚಾರದಲ್ಲಿ ಛಾಯಾಗ್ರಹಣ ಮಾಡಿದಂತ ಹೆಮ್ಮೆಯ ಒಬ್ಬ ಛಾಯಾಗ್ರಾಹಕರ ಅಂದ್ರೆ ಅದು ಸಮೀರಣ್ಣ. ನಗರ ಛಾಯಾಗ್ರಾಹಕರ ಅಧ್ಯಕ್ಷರಾದ ಅಕ್ಬರ್ ಮಾತನಾಡಿ, ರಾಯಚೂರಿನ ಇತಿಹಾಸದಲ್ಲಿ ನಗರದ ಛಾಯಾಗ್ರಾಹಕರ ಸಂಘವನ್ನು ಆಗಿನ ರೂಲ್ ಕ್ಯಾಮೆರಾಗಳ ಕಾಲದಲ್ಲಿ ನಗರದ ಕೆಲವು ಹಿರಿಯ ಛಾಯಾಗ್ರಾಹಕರನ್ನು ಒಗ್ಗೂಡಿಸಿಕೊಂಡು ತುಂಬಾ ಶ್ರಮಪಟ್ಟು ಸರ್ವರ ಮನವೊಲಿಸಿದ ಒಂದು ಸಂಘವನ್ನು ಸ್ಥಾಪಿಸುವಲ್ಲಿ ಪ್ರಥಮ ವ್ಯಕ್ತಿಯಾದ ಸಮೀರ್ ಜೋಶಿ ಹಾಗೂ ದಂಪತಿಗಳಿಗೆ ನಮ್ಮ ನಗರ ಸಂಘದಿಂದ ಸನ್ಮಾನಿಸುವ ಸುದೈವ ಒದಗಿ ಬಂದಿದ್ದು ಪೂರ್ವ ಜನ್ಮದ ಪುಣ್ಯವಾಗಿದೆ. ನಮ್ಮ ಈಗಿನ ಛಾಯಾಗ್ರಾಹಕರಿಗೆ ತಮ್ಮ ಆಶೀರ್ವಾದ ಮತ್ತು ಸಲಹೆ ಸದಾ ಇರಲಿ ಎಂದು ಹೇಳಿದರು. ಡಿಪ್ಲೊಮಾ ಇನ್ ಟ್ರಯಾಂಗಲ್ ಪೇಂಟಿಂಗ್ ಅನ್ನು ಕಲಬುರಗಿಯ ಐಡಿಯಲ್ ಫೈನಲ್ ಇನ್ಸ್ಟಿಟ್ಯೂಟ್ ನಲ್ಲಿ 1981ರಿಂದ 87ರವರೆಗೆ 5 ವರ್ಷದ ವ್ಯಾಸಂಗ ಮುಗಿಸಿ ನಂತರ ರಾಯಚೂರು ನಗರದಲ್ಲಿ ಛಾಯಾಗ್ರಾಹಕರಾಗಿ ತಮ್ಮ ಜೀವನವನ್ನು ಪ್ರಾರಂಭಿಸಿ ಸುಮಾರು 20 ವರ್ಷಗಳ ಸುದೀರ್ಘ ಅವಧಿಯನ್ನು ತಮ್ಮದೇ ಆದ ವೈಶಿಷ್ಟ್ಯ ಛಾಪಿನೊಂದಿಗೆ ಛಾಯಾಗ್ರಾಹಕರಾಗಿ ಇವರು ಗುರುತಿಸಿಕೊಳ್ತಾರೆ ನಮ್ಮ ರಾಯಚೂರಿನಲ್ಲಿ. ತದನಂತರ ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿ ಅನಂತರ ಕೆಲವು ಕಾರಣಾಂತರಗಳಿಂದ ಬೆಂಗಳೂರಿಗೆ 2008 ಇಸ್ವಿಯಲ್ಲಿ ನವಚೇತನ ಪ್ರೌಢಶಾಲೆ ಸಿಂಗನಾಯಕನಹಳ್ಳಿ, ಯಲಹಂಕ, ಬೆಂಗಳೂರು ಉತ್ತರ ವಲಯ 4 ಇಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ವೃತ್ತಿಯನ್ನು ಪ್ರಾರಂಭಿಸುತ್ತಾರೆ. ಅಲ್ಲಿ ಸುದೀರ್ಘ 14 ವರ್ಷಗಳ ಕಾಲ ಚಿತ್ರಕಲಾ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿ 2024 ಆಗಸ್ಟ್ 31ರಂದು ನಿವೃತ್ತಿ ಹೊಂದುತ್ತಾರೆ ತಮ್ಮ ಒಂದು ಕೆಲಸದಿಂದ. ಅನಂತರ ಸಮೀರಣ್ಣನವರಿಗೆ ಒಬ್ಬ ಅಣ್ಣನಾದಂತಹ ಶ್ರೀ ಗುರುರಾಜ್ ಜೋಶಿ, ರಾಯಚೂರಿನ ಒಬ್ಬ ಹೆಸರಾಂತ ವಕೀಲರು ಸಹ ಅವರು, ನ್ಯಾಯವಾದಿಗಳು, ಹೈಕೋರ್ಟ್ ಬೆಂಗಳೂರಿನಲ್ಲಿದ್ದಾರೆ. ಹಾಗೂ ಪಕ್ಕ ಜಾಹ್ನವಿ ಕಾಶಿಕ, ನಿವೃತ್ತ ಶಿಕ್ಷಕಿ, ಜವಾಹರ್ ನಗರ ಹಿರಿಯ ಪ್ರಾಥಮಿಕ ಶಾಲೆ ರಾಯಚೂರು. ಒಬ್ಬ ತಮ್ಮ ಶ್ರೀ ತ್ರಿವಿಕ್ರಮ್ ಜೋಶಿ, ಕೈಗಾರಿಕೋದ್ಯಮಿ, ರಾಜಕೀಯ ಧುರೀಣರು, ಚಲನಚಿತ್ರ ನಟರು, ನಿರ್ಮಾಪಕರು. ಸಮೀರಣ್ಣ ಇವರ ಕುಟುಂಬದ ಪರಿಚಯ. ಸಮೀರಣ್ಣ ಇವರು ಛಾಯಾಗ್ರಾಹಕರಾಗಿ ರಾಯಚೂರಿನಲ್ಲಿ ರಾಯಚೂರು ಸಿಟಿ ಫೋಟೋಗ್ರಾಫರ್ ವೆಲ್ಫೇರ್ ಅಸೋಸಿಯೇಷನ್ ಸಂಘವನ್ನು ಪ್ರಾರಂಭಿಸುತ್ತಾರೆ. ಸಂಘದ ವತಿಯಿಂದ 10 ಹಲವು ಸಾಮಾಜಿಕ ಕೆಲಸವನ್ನು ಸರ್ವ ಸದಸ್ಯರೊಂದಿಗೆ
ನಿರ್ವಹಿಸುತ್ತಾರೆ. ಸಮ್ಮೇಳನ ಅವರ ವೃತ್ತಿ ಚಿತ್ರಕಲೆ, ಛಾಯಾಗ್ರಹಣ ಪ್ರವೃತ್ತಿ, ಸಂಗೀತ ಮತ್ತು ಸಮಾಜ ಸೇವೆ, ಸುಗಮ ಸಂಗೀತದಲ್ಲಿ ಆಕಾಶವಾಣಿ ಕಲಾವಿದರು ಸಹ ನಮ್ಮ ಸಮ್ಮೇಳನ ಜೋಶಿ ಅವರು. ಇದಾದ ನಂತರ ಒಳ್ಳೆಯ ಸನ್ಮಾನಿತರಾಗಿ ಸಮೀರಣ್ಣ ಮಾತನಾಡಿ, ನಾನು ನನ್ನ ವೃತ್ತಿಯೊಂದಿಗೆ ಬೆಂಗಳೂರಿನಲ್ಲಿ ಇದ್ದರೂ ನನ್ನ ಮನಸ್ಸು ಮಾತ್ರ ಇಲ್ಲೇ ಇರುತ್ತೆ. ಹಾಗಾಗಿ ನನಗೆ ಅಲ್ಲಿ ಯಾರಾದರೂ ಭೇಟಿಯಾದಾಗ ಎಲ್ಲರನ್ನು ನೆನೆಸಿಕೊಳ್ಳುವುದು ನನ್ನ ಮೊದಲಿನಿಂದಲೂ ಅಭ್ಯಾಸ. ಆದರೆ ಈಗಲೂ ನಾನು ಕೇಳುತ್ತಿರುತ್ತೇನೆ, ನಗರ, ಜಿಲ್ಲಾ ಮತ್ತು ನಗರ ಸಂಘಗಳ ಚಟುವಟಿಕೆಗಳನ್ನು ಆಲಿಸುತ್ತಿರುತ್ತೇನೆ. ನನಗೆ ತುಂಬಾ ಖುಷಿ ಆಗುತ್ತೆ. ಈಗಲೂ ಉಭಯ ಸಂಘಗಳು ತಮ್ಮ ವೃತ್ತಿಯೊಂದಿಗೆ ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದನ್ನು ಕಂಡರೆ ನನಗೆ ನನ್ನ ಶಿಷ್ಯದಿಂದ ಸೇವೆ ತೃಪ್ತಿ ತಂದಿದೆ ಎಂದು ತಿಳಿದು ಸರ್ವರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಮತ್ತು ಇದಕ್ಕಿಂತ ಮೇಲಾಗಿ ಸೌಹಾರ್ದತೆ ಮತ್ತು ಒಗ್ಗಟ್ಟನ್ನು ಕರುಣಿಸಲಿ ಎಂದು ದೇವರನ್ನು ಬೇಡುತ್ತಿರುತ್ತೇನೆ. ಕೆನಾನ್ ಕ್ಯಾಮೆರಾ ಕಂಪನಿಯವರನ್ನು ನಗರಕ್ಕೆ ಬರಮಾಡಿಕೊಂಡು ಈಗಿನ ಯುವ ಛಾಯಾಗ್ರಾಹಕರಿಗೆ ಹೊಸ ತಂತ್ರಜ್ಞಾನಗಳ ಕ್ಯಾಮೆರಾಗಳನ್ನು ಮತ್ತು ಕ್ಯಾಮೆರಾ ಬಳಕೆಯ ಬಗ್ಗೆ ಅರಿವು ಮೂಡಿಸುವಂತೆ ಸಂಘದ ಕೆಲಸ ಶ್ಲಾಘನೀಯವಾದುದು. ಒಬ್ಬ ಛಾಯಾಗ್ರಾಹಕನಿಗೆ ಕ್ಯಾಮೆರಾ ಬಳಕೆಯ ಬಗ್ಗೆ ಮೊದಲೇ ಗೊತ್ತಿರುತ್ತದೆ. ಆದರೆ ಕೆಲವು ವಿಷಯಗಳು ಛಾಯಾಗ್ರಾಹಕನಿಗೆ ಗೊತ್ತಿದ್ದರೂ ಆತ ಅವುಗಳನ್ನು ಬಳಕೆ ಮಾಡಿರುವುದಿಲ್ಲ. ಅದರ ಅರಿವನ್ನು ಮೂಡಿಸುವವನೇ ಗುರುವಿನ ರೂಪದಲ್ಲಿ ಕಂಪನಿಯವರು ಆಗಮಿಸಿ ತೋರಿಸಿಕೊಡುತ್ತಾರೆ ಎಂದು ತಿಳಿಸಿದರು. ವೃತ್ತಿ ನಾವು ಮಾಡ್ಕೊಂಡ್ವಿ, ವೃತ್ತಿ ಅನ್ನೋದು ಜೀವನಕ್ಕೆ. ಬಟ್ ನಾವು ಬೆಳೆದಿದ್ದೆಲ್ಲ ಅಂಟ ಬಂದ್ರಂತಾನೆ ಲಿಪಿ. ಎಷ್ಟೋ ಸರ್ತಿ ನನಗೆ ಸುಮಾರು ವಿಷಯ ನನಗೆ ನನ್ನ ಜೊತೆ ಇಟ್ಕೊಂಡು ಮಾರ್ಗದರ್ಶನ ಮಾಡ್ತಿದ್ದ. ತನ್ನ ಭಾಗನೇ ಬೇರೆ, ಯಾವುದು ರೈಲ್ವೆ ಸ್ಟೇಷನ್ ಏರಿಯಾನೇ ಬೇರೆ, ಇಡೀ ರಾಯಚೂರೇ ಬೇರೆ. ಸೊ ಈ ತರದ ಅನುಭವಗಳನ್ನ ನಮ್ಗೆ ಅವ್ರು ಕೊಟ್ರು. ನಾನು ಮಾಡಿದೆ ಅಂತ ಅನ್ನೋದ್ರಲ್ಲಿ ಏನೂ ಇಲ್ಲ. ಸೊ ಇವತ್ತು ಇದೊಂದು ಸುಸಂದರ್ಭ. ಬಹಳ ಸಂತೋಷ ಆಗ್ತದೆ ನನಗೆ. ಎಷ್ಟು ಸಂತೋಷ ಆಗ್ತದಂದ್ರೆ ನಾನು ಅದೇನಂತವಲ್ಲ, ಆಂಜನೇಯ ತನ್ನ ಮನಸ್ಸಲ್ಲಿ ಏನಿತ್ತು ಅಂತ ಅನ್ನೋದಕ್ಕೆ ಬಿಚ್ಚಿ ತೋರಿಸೋಷ್ಟು ಶಕ್ತಿ ಆಂಜನೇಯನಿಗಿತ್ತು. ಬಟ್ ಆ ಶಕ್ತಿ ದೇವರು ನನಗೆ ಇನ್ನೂ ಕೊಟ್ಟಿಲ್ಲ. ಬಟ್ ಮನಸ್ಸಲ್ಲಿದೆ. ನೀವೆಲ್ಲ ನನ್ನ ಹೃದಯದಲ್ಲಿ ಇದ್ದೀರಿ. ಈ ಒಂದು ಸುಸಂದರ್ಭಕ್ಕೆ ಕಾರಣಾಂತರದಿಂದ ನಾನು ರಾಯಚೂರಿಗೆ ನಮ್ಮ ತಾಯಿ ನೋಡ್ಲಿಕ್ಕೆ ಬಂದೆ. ಸೊ ಹಾಗಾಗಿ ಅಲ್ಲಿ ಬಂದಾಗ ಎದುರಿಸಿರ್ತೀನಿ ಅನ್ನೋ ವಿಚಾರನೂ ನಾನು ಸುರೇಶ್ ಸ್ವಾಮಿ ಅವ್ರನ್ನ ನಾನು ಸಂಪರ್ಕದಲ್ಲಿದ್ದಾಗ ಮಾಹಿತಿ ಮಾಡ್ತಾನೆ ಇದ್ದೆ. ನಾನು ಇಲ್ಲಿ ಬರ್ತೀನಿ, ನಿಮ್ಮನ್ನೆಲ್ಲ ನೋಡ್ಬೇಕು ಒಂದ್ಸರ್ತಿ ಅಂತ. ಆಯ್ತಣ್ಣ, ನಾನು ಸರ್ತಿ ಅವರೆಲ್ಲ ಸೇರುವಾಗ ನಾನು ನಿಮ್ ಗಮನ ತರ್ತೀನಿ ವಿಷಯ ಅಂತಂದ. ಯಾಕಂದ್ರೆ ಏನಾಗ್ತದೆ, ಪ್ರತಿಯೊಬ್ಬರು ಕಾರ್ಯಕ್ರಮದಲ್ಲಿ ಬ್ಯುಸಿ ಇರ್ತೀವಿ ಸಹಜವಾಗಿ. ಆಮೇಲೆ ನಮ್ದೆಲ್ಲ ಕೆಲಸ ಏನಂದ್ರೆ ಇನ್ನೊಬ್ರನ್ನ ಸಂತೋಷ ಪಡಿಸೋದು. ನಮ್ಮ ವೃತ್ತಿನೇ ಇನ್ನೊಬ್ರನ್ನ ಸಂತೋಷ ಪಡಿಸೋದು. ಹೇಗೆ ಕಾರ್ಯಕ್ರಮದಲ್ಲಿ ವಾಲದ ಅಥವಾ ಬ್ಯಾಂಡ್ ಸೆಟ್ ಅಥವಾ ಸೌಂಡ್ ಸಿಸ್ಟಮ್ ಇಲ್ಲ ಅಂತಂದ್ರೆ ಕಾರ್ಯಕ್ರಮ ರಂಗು ಬರೋದಿಲ್ಲ. ಅದಕ್ಕಿಂತ ಜಾಸ್ತಿಯಾಗಿ ಕೊನೆ ತನಕ ನೆನಪಿರೋದು ಬ್ಯಾಂಡ್ ಬಾರಿಸಿರೋದನ್ನ ಆ ಕ್ಷಣಕ್ಕೆ ನಾವು ಸಂತೋಷ ಪಡ್ತೀವಿ. ಫೋಟೋ ತೆಗೆದಿದ್ದನ್ನ ಆ ಕ್ಷಣನ ಕೊನೆ ತನಕ ನೋಡ್ಕೊಂಡು ಸಂತೋಷ ಪಡುವಂತದ್ದು ಇಂಥ ಅಪರೂಪದ ವೃತ್ತಿ ಇನ್ನೊಂದಿಲ್ಲ ಅನ್ಕೋತೀವಿ. ಯಾಕಂದ್ರೆ ಆ ವಿಡಿಯೋ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಪ್ರತಿಯೊಂದನ್ನು ಮತ್ತೊಮ್ಮೆ ಮೆಲ್ಕ್ ಹಾಕ್ಕೊತಾರೆ. ಉದಾಹರಣೆಗಳನ್ನ ಬಹಳಷ್ಟು ಸರಿ ನೋಡಿದೆ. ಕೆಲವೊಂದು ಫಿಲ್ಮ್ ಅಲ್ಲೆಲ್ಲ ತೋರಿಸ್ತಾರೆ. ಆ ಫೋಟೋ ಮದುವೆ ಆಗಿರೋದನ್ನ ಯಾವ್ದೊಂದು ಕಾರಣಕ್ಕೆ ಆಕ್ಸಿಡೆಂಟ್ ಅಲ್ಲಿ ಹೆಂಡತಿ ಸಾಯ್ತಾಳೆ, ತನ್ನ ಮದುವೆ ಆದಾಗಿಂದ ಆಲ್ಬಮ್ ತೆಗೆದು ತಿರುಗಿಸ್ತಾನೆ, ಕಣ್ಣಲ್ಲಿ ನೀರು ಹೋಗ್ತದೆ. ಯಾರಿಗೆ? ಆತನ್ಗೆ, ಯಾರು ಮದುವೆ ಆದ ಗಂಡನ್ಗೆಲ್ಲ ನೋಡೋರಿಗೆ ಕಣ್ಣಲ್ಲಿ ನೀರು ಹೋಗ್ತವೆ. ಅಂದ್ರೆ ಆ ಒಂದು ಕ್ಷಣನ ಮತ್ತೆ ಮತ್ತೆ ನೋಡಿ ಅದನ್ನ ಸಂತೋಷ ಪಡೋದು. ಆಮೇಲೆ ಮಗಳನ್ನ ಮದುವೆ ಮಾಡಿಕೊಡ್ತಾರೆ, ಪ್ರೀತಿಯಿಂದ ಬೆಳೆಸಿರ್ತಾರೆ. ಮಗುವನ್ನ ಮದುವೆ ಮಾಡಿಕೊಡ್ತಾರೆ. ಮದುವೆ ಮಾಡಿಕೊಟ್ಟ ತಕ್ಷಣ ಅನಿವಾರ್ಯ ಇನ್ನೊಬ್ರು ಮನೆಗೆ ಹೋಗ್ತಾಳೆ. ಸೊ ಹಾಗಾಗಿ ಆ ಮಗಳನ್ನ ವಾಪಸ್ಸು ನಮ್ಮನೆಯಲ್ಲೇ ತಂದ್ಕೊಂಡು ಜೀವನ ಮಾಡುವಷ್ಟು ಅವಕಾಶ ಇರೋದೇ ಇಲ್ಲ. ಆ ನೆನಪನ್ನ ಮತ್ತೆ ಮೆಲುಕು ಹಾಕ್ಬೇಕು ಅಂದ್ರೆ ಒಂದೇ ಒಂದು ಫೋಟೋ ಇದೆ. ಅದೊಂದೇ ಮತ್ತೆ ಯಾವುದೂ ಇಲ್ಲ. ಯಾವುದೇ ಒಂದು ಅದ್ರಲ್ಲಿ ಯಾವುದೇ ಒಂದು ಇದಿಲ್ಲ, ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಜನಾಂಗ ಅಂತ ಹೇಳಿ ಯಾವುದೇ ಒಂದು ಜನಾಂಗ ಇಲ್ಲ. ಪ್ರತಿಯೊಂದು ತಂದೆ ತಾಯಿಗೆ ಆ ಮಕ್ಕಳ ಬಗ್ಗೆ ಇರೋ ಪ್ರೀತಿ, ಆ ವಿಶ್ವಾಸ, ಅದನ್ನೇನಿದೆ ಪ್ರೀತಿನ ಹಂಚ್ಕೊಳ್ಳೋದು ಅಂತ ಅಂದ್ರೆ ಥ್ರೂ ಮೀಡಿಯಾ ಅಂದ್ರೆ ಫೋಟೋದಿಂದಾನೇ ಸ್ಟಾರ್ಟ್. ನಮ್ಗೇನೋ ಒಂದು ಸುಯೋಗ, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ನಾನು ಒಬ್ಬ ಕಲಾವಿದನಾದೆ, ಗುಲ್ಬರ್ಗದಲ್ಲಿ ಓದ್ಲಿಕ್ಕೆ ಅವಕಾಶ ಆಯ್ತು. ಅದಾದ್ಮೇಲೆ ಫೋಟೋಗ್ರಾಫಿ ಮಾಡ್ಲಿಕ್ಕೆ ನಮ್ಮ ಅಣ್ಣ ಮಾರ್ಗದರ್ಶನ ಮಾಡ್ದ, ಗುರುರಾಜ್ ಜೋಶಿ ಅಂತೇಳಿ. ಅಣ್ಣ ನನ್ನ ಗುರು ಅಂದ್ರೆ ಪ್ರಾರಂಭದಲ್ಲಿ ಕ್ಯಾಮ್ರಾ ಹಿಡಿದಿದ್ದು ನಮ್ಮ ಅಣ್ಣನ ಮಾರ್ಗದರ್ಶನದಿಂದ. ಸೊ ಆ ಕ್ಯಾಮ್ರಾ ಹಿಡಿದಾದ್ಮೇಲೆ ನನಗೆ ಒಂದು ಆರ್ಟಿಸ್ಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ವಿಶೇಷತೆ ಇತ್ತು. ಅಂದ್ರೆ ಆರ್ಟಿಸ್ಟಿಕ್ ಆಗಿ ಫೋಟೋ ತೆಗೆಯೋದು ಒಂದು ಆಲೋಚನೆ ಇತ್ತು. ಮತ್ತೆ ನಮ್ಮಲ್ಲೆಲ್ಲ ಕೆಲವರೆಲ್ಲ ತುಂಬಾ ಟೆಕ್ನಿಕಲಿ ಅವರು ಎಕ್ಸ್ಪರ್ಟ್ ಆಗಿದ್ರು. ಆ ಮಾರ್ಗದರ್ಶನದಿಂದ ನನಗೆ ಒಂದು ಅವಕಾಶ ನಾನು ಮಾಡ್ಕೊಂಡೆ. ಬಟ್ ಇಲ್ಲಿ ಅದಕ್ಕೆ ಒಂದು ಬೆಲೆ ಕೊಟ್ಟರು.
ಹೆಚ್ಚು ಕಡಿಮೆ ನಾವೇನು ಇಲ್ಲಿ ಬಂದು ಜೀವನ ಮಾಡಿದ್ವಿ, ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದ್ವಿ, ಆ ಜೀವನದಲ್ಲಿ ನಾವು ವರ್ಕ್ ಮಾಡೋದಕ್ಕೆ ಒಂದು ಗೌರವ ಕೊಡ್ತಾ ಬಂದು ಅದನ್ನ ಫೋಟೋ ಅಂದ್ರೆ ಒಂದು ಪೂರಕವಾದ ಇನ್ನೊಂದು ಹಂತ ಅಂತ ಅಂದ್ರೆ ನಮ್ಮ ಸಂಘ ರಚನೆ ವಿಚಾರಕ್ಕೆ ಸುಮಾರು ಸುದೀರ್ಘವಾಗಿ ಮಾತಾಡಿದ್ರೆ ಬೆಳಿಗ್ಗೆ ನೀವು ಸೆಷನ್ ಮಾಡಿದ್ರಲ್ಲ ಎಷ್ಟೊಂದು 3 ತಾಸು, ಆ ಸೆಷನ್ ಅಷ್ಟು ನಾನು ಆ ವಿಷಯನ ನಾನು ಹಂಚ್ಕೋಬಹುದು. ಬಟ್ ಸಮಯಾಭಾವ ಇರೋದ್ರಿಂದ ನಾನು ಕೆಲವೇ ಒಂದು ಮುಖ್ಯವಾದ ನನಗೆ ನೆನಪು ಇರುವಂಥವು ಆ ಒಂದು ವಿಷಯಗಳನ್ನ ನನ್ನ ಜೊತೆ ಹಂಚ್ಕೊಳ್ತೀನಿ. ನಿಮ್ಮೆಲ್ಲರ ಹತ್ರ ಸಮಯ ಇದೆ ಅನ್ಕೊತೀನಿ, ಇದೆಯಲ್ಲ? ಓಕೆ. ಸೊ ಏನಂದ್ರೆ ಸಂಘ ಸ್ಟಾರ್ಟ್ ಮಾಡಬೇಕು ಅಂತ ಯಾರ ಹತ್ರನೂ ಇರ್ಲಿಲ್ಲ ಯೋಚನೆ. ಒಂದ್ಸರ್ತಿ ಯಾವುದೋ ಒಂದು ಸಂದರ್ಭ ಫೋಟೋಗ್ರಾಫರ್ ಒಂದ್ ಕಡೆ ಸೇರಿದ್ವಿ, ರಜಾ ಕಲ್ಬಾ ಸ್ಟುಡಿಯೋ ಹತ್ರ, ಮಾಳ್ಯ ಸಮಾಜದ ಹತ್ರ. ಸೊ ರಾಜು, ಸೀನು, ಸೊ ಹಾಗೆ ಲಿಪ್ಪಿ, ಆಮೇಲೆ ಶಿವಕುಮಾರು, ನಾರಾಯಣ್ ಸಿಂಗ್ ಇವರೆಲ್ಲ ಒಂದ್ ಸರ್ತಿ ಸೇರುವಾಗ ಸ್ವಲ್ಪ ಲೇಟ್ ಆಗಿ ಬರ್ತಿದ್ದ, ಆದ್ರೆ ಬರ್ತಿದ್ದ. ಬಾಬಾ ತಪ್ಪಿಸ್ತಿದ್ದಲ್ಲ, ಲೇಟ್ ಆಗಿ ಬರ್ತಿದ್ದ. ಮುದೀರ್ ಇದ್ರು, ಸರ್ಫರಾಜ್ ಇದ್ದ. ಸೊ ಅವನ್ನೆಲ್ಲ ನಾವು ಒಂದ್ ಸರ್ತಿ ಸೇರುವಾಗ ಯೋಚನೆ ಬಂತು, ಏನ್ ಮಾಡ್ಬೇಕು, ಒಂದ್ ಸಂಘ ರಚನೆ ಮಾಡೋಣ, ಏನೋ ಒಂದು ಪ್ರಯತ್ನ ಮಾಡೋಣ. ನಮ್ಮ ಪಾಡಿಗೆ ನಾವು ಫೋಟೋಗ್ರಫಿ ಮಾಡ್ತೀವಿ, ನಮ್ಮ ಸಾಮರ್ಥ್ಯ, ನಮ್ಮ ಕೆಪಾಸಿಟಿ, ಅದರಿಂದ ಫೋಟೋ ಮಾಡ್ತೀವಿ, ಆದಾಯ ಬರ್ತದೆ, ಅದು ಒಂದ್ ಕಡೆ ಅಂತ ಆದ್ರೆ ಸಂಘ ಅಂತ ರಚನೆ ಮಾಡೋಣ ಅಂತ ಒಂದು ಆಲೋಚನೆ ಬಂತು. ಬಟ್ ನಾನೆಲ್ಲ ಮಾಡಿದ್ದು ಸಂಘ ರಚನೆ ಮಾಡ್ಬೇಕು ಅಂತ ಎಲ್ಲರ ಅಭಿಪ್ರಾಯ ಇತ್ತು. ಅದಕ್ಕೊಂದು ಅವಕಾಶ ಏನಂದ್ರೆ ನಾನೊಂದು ಸಂಘದಲ್ಲಿ ಕೆಲಸ ಮಾಡ್ತಿದ್ದೆ, ಒಂದು NGO ನಾನು ಕೆಲಸ ಮಾಡ್ತಿದ್ದೆ. ಅದರ ಪೂರಕವಾದ ಎಲ್ಲ ಮಾಹಿತಿ ನನಗೆ ಗೊತ್ತಿತ್ತು. ಹಾಗಾಗಿ ಸೊ ಒಂದು ರಚನೆ ಮಾಡ್ಬೋದು, ನಮ್ಮದೇ ಆದ ಒಂದು ಸಂಘ ಕಟ್ಬೋದು, ಅದರಲ್ಲಿ ಲಾಭನ ಪಡಿಬಹುದು, ಜೊತೆಗೆ ಅದೊಂದು ಸಾಮರ್ಥ್ಯವಂತ ಒಂದು ಸಂಘ ಆಗ್ತದೆ ಅನ್ನೋದು ಆಲೋಚನೆ ಬಂತು. ಜೊತೆಗೆ ಸೇರಿದ್ರೆ ಒಂದು 8 ಗಂಟೆ 9 ಗಂಟೆವರೆಗೆ ನಾವೆಲ್ಲ ಸೇರ್ತಿದ್ವಿ. ಒಬ್ಬೊಬ್ಬರ ಅಭಿಪ್ರಾಯ ಬರ್ತಿತ್ತು, ಕೆಲವರು ಭಿನ್ನಾಭಿಪ್ರಾಯ ಇರ್ತಿತ್ತು. ಕ್ಯಾಮೆರಾ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಿರಿಯ ಛಾಯಾಗ್ರಾಹಕರು ಹಾಗೂ ಚಿತ್ರಕಲಾ ಶಿಕ್ಷಕರಾಗಿ ಬೆಂಗಳೂರಿನ ನವಚೇತನ ಶಾಲೆಯಲ್ಲಿ ಸುಮಾರು 16 ವರ್ಷಗಳವರೆಗೆ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಸುಮಾರು ವರ್ಷಗಳ ಹಿಂದೆ ಮೊಟ್ಟಮೊದಲ ನಗರ ಛಾಯಾಗ್ರಾಹಕ ಸಂಘವನ್ನು ಸ್ಥಾಪಿಸುವಲ್ಲಿ ಪ್ರಥಮ ವ್ಯಕ್ತಿಯಾದ ಸಮೀರಣ್ಣ ಜೋಶಿ ಹಾಗೂ ದಂಪತಿಗಳಿಗೆ ನಗರ ಛಾಯಾಗ್ರಾಹಕರ ಸಂಘದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಹಿರಿಯ ಕಿರಿಯ ಛಾಯಾಗ್ರಾಹಕರು ಸಹಿತ ವೈಯಕ್ತಿಕವಾಗಿ ಸನ್ಮಾನಿಸಿ ದಂಪತಿಗಳಿಗೆ ಗೌರವ ಸಲ್ಲಿಸಿದರು. ನಂತರ ನಿಕಾನ್ ಕ್ಯಾಮೆರಾ ಕಂಪನಿಯವರಿಗೆ ಹಾಗೂ ಬಳ್ಳಾರಿಯ ಛಾಯಾಗ್ರಾಹಕರಿಗೆ ವೇದಿಕೆ ಮೇಲೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷರಾದ ಮುದೀರ್ ಜಮಾಲ್, ಪ್ರಧಾನ ಕಾರ್ಯದರ್ಶಿ ಹರೀಶ್ ಯಾದವ್ ವಜ್ರ, ಉಪಾಧ್ಯಕ್ಷರಾದ ಹನುಮೇಶ್ ಕುಲಕರ್ಣಿ, ಖಜಾಂಚಿ ಮಂಜುನಾಥ್, ವೀರೇಶ್, ಖಾಜಾ, ಗೋವಿಂದ್, ವಾಹಿದ್, ಸಂಘದ ಸರ್ವ ಪದಾಧಿಕಾರಿಗಳು, ನಗರ ಹಾಗೂ ಗ್ರಾಮಾಂತರ ಸರ್ವ ಛಾಯಾಗ್ರಾಹಕರು ಉಪಸ್ಥಿತರಿದ್ದರು. ನಗರದ ಮಹಿಳಾ ಸಮಾಜದಲ್ಲಿ ನಿರ್ಮಿಸುತ್ತಿರುವ ಬಯಲು ರಂಗಮಂದಿರ ಕಾಮಗಾರಿ ಪೂರ್ಣಗೊಳಿಸಲು ಈ ಹಿಂದೆಯೇ ಸೂಚಿಸಿದ್ದರೂ ಕಾಮಗಾರಿ ಮಾಡದೆ ವಿಳಂಬ ಮಾಡಿದ PWD ಇಲಾಖೆ ಅಧಿಕಾರಿಗಳಿಗೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾದ NS ಬೋಸರಾಜ್ ಅವರು ತರಾಟೆಗೆ ತೆಗೆದುಕೊಂಡರು. ನಗರದ ಮಹಿಳಾ ಸಮಾಜದಲ್ಲಿ ನಿರ್ಮಿಸುತ್ತಿರುವ ಬಯಲು ರಂಗಮಂದಿರ ಕಾಮಗಾರಿ ಪೂರ್ಣಗೊಳಿಸಲು ಈ ಹಿಂದೆಯೇ ಸೂಚಿಸಿದ್ದರೂ ಕಾಮಗಾರಿ ಮಾಡದೆ ವಿಳಂಬ ಮಾಡಿದ PWD ಇಲಾಖೆ ಅಧಿಕಾರಿಗಳಿಗೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾದ NS ಬೋಸರಾಜ್ ಅವರು ತರಾಟೆಗೆ ತೆಗೆದುಕೊಂಡರು. ನಗರದ ಜೈಲ್ ರಸ್ತೆಯಲ್ಲಿರುವ ಮಹಿಳಾ ಸಮಾಜ ಆವರಣದಲ್ಲಿ ಬಯಲು ರಂಗಮಂದಿರದಲ್ಲಿ ಕಾಮಗಾರಿ ನಡೆಯುತ್ತಿದ್ದು, ಈ ಹಿಂದೆ ಭೇಟಿ ಮಾಡಿದಾಗ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿತ್ತು. ಆದರೆ ಕಾಮಗಾರಿ ವೀಕ್ಷಣೆ ಮಾಡಿದ ವೇಳೆ ಇದ್ದ ಕಾಮಗಾರಿ ಅದೇ ಸ್ಥಿತಿಯಲ್ಲಿ ಇದ್ದುದನ್ನು ಕಂಡು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು. ಬಯಲು ರಂಗಮಂದಿರದ ಮುಂಭಾಗದಲ್ಲಿ ಮೇಲ್ಭಾಗದಲ್ಲಿನ ಆಸನಗಳ ಮೇಲೆ ಮೇಲ್ಛಾವಣಿ ಮತ್ತು ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸದೆ ವಿಳಂಬ ಮಾಡಿದ್ದನ್ನು ಕಂಡು ಗುಡುಗಿದರು. ಕೂಡಲೇ ಬಾಕಿ ಇರುವ ಕಾಮಗಾರಿ ಶೀಘ್ರವಾಗಿ ಪೂರ್ಣಗೊಳಿಸುವಂತೆ ಸೂಚನೆ ನೀಡಿದರು. ಕಾಮಗಾರಿ ಪರಿಶೀಲಿಸಿ ಶೀಘ್ರ ಕಾಮಗಾರಿಯನ್ನು ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕು, ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ನರಸಮ್ಮ ನರಸಿಂಹಮಾಡಗಿರಿ, ಅಮರೇಗೌಡ ಹಂಚಿನಾಳ್, ನಗರಸಭೆ ಸದಸ್ಯ ಜಯಣ್ಣ, ಕೆ ಶಾಂತಪ್ಪ, ಬಿ ರಮೇಶ್, ತಿಮ್ಮಾರೆಡ್ಡಿ, ಬಸವರಾಜ್ ದರೂರ್, ಬಸವರಾಜ್ ಪಾಟೀಲ್ ಅತ್ನೂರು, ಸಣ್ಣ ನರ್ಸರೆಡ್ಡಿ ಸೇರಿದಂತೆ ಅನೇಕರು ಇದ್ದರು. ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರುವ ವಿದ್ಯಾರ್ಥಿಗಳ ಕುಟುಂಬಗಳ ಮನೆಗೆ ಭೇಟಿ ನೀಡಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸಾಂತ್ವನ ಹೇಳಿ ಬಿಜೆಪಿ ಪಕ್ಷದಿಂದ ಸಹಾಯಧನ ನೀಡಿದರು. ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರುವ ವಿದ್ಯಾರ್ಥಿಗಳ ಕುಟುಂಬದ ಮನೆಗಳಿಗೆ ಭೇಟಿ ನೀಡಿದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸಾಂತ್ವನ ಹೇಳಿ ಬಿಜೆಪಿ ಪಕ್ಷದಿಂದ ಸಹಾಯಧನ ಮಾಡಿದರು.
ಮಾನ್ವಿ ತಾಲೂಕಿನ ಕಪ್ಗಲ್ ಬಳಿ ಶಾಲಾ ವಾಹನ ಮತ್ತು ಸಾರಿಗೆ ಬಸ್ ನಡುವೆ ರಸ್ತೆ ಅಪಘಾತದಲ್ಲಿ ಕುರುಡಿ ಗ್ರಾಮದ 2 ಬಾಲಕರು ಮೃತಪಟ್ಟಿದ್ದು, ಅವರ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಬಳಿಕ ಮಾತನಾಡಿ, ರಸ್ತೆ ಅಪಘಾತದಲ್ಲಿ ಸರ್ಕಾರ ಮೃತರ ಕುಟುಂಬಕ್ಕೆ ಸಾಂತ್ವನ ನೀಡಿ ಪರಿಹಾರವು ನೀಡಿದೆ. ಜೊತೆಗೆ 2 ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗ ನೀಡಬೇಕೆಂದರು. ರಸ್ತೆಯಲ್ಲಿ ಸಾಕಷ್ಟು ಗುಂಡಿಗಳು ಬಿದ್ದು ಸಂಚಾರಕ್ಕೆ ತೊಂದರೆ ಉಂಟಾಗುತ್ತಿದೆ ಹಾಗೂ ಕೆಆರ್ಡಿಸಿಎಲ್ ಇಲಾಖೆಯಿಂದಲೂ ಕೆಲವು ಲೋಪದೋಷಗಳಾಗಿವೆ. ಕಾಮಗಾರಿ ಮಾಡುವಾಗ ಲೆವೆಲಿಂಗ್ ಮತ್ತು ಸೈಡ್ ವಿಲ್ಲಿಂಗ್ ಕಾಮಗಾರಿಯಲ್ಲಿ ಲೋಪದೋಷಗಳಾಗಿವೆ. ಕಾಮಗಾರಿ ಮಾಡಲು ಸೂಚನೆ ನೀಡಲಾಗಿದೆ ಎಂದರು. ಜೀವಕ್ಕಿಂತ ಬೆಲೆ ಬಾಳುವುದು ಬೇರೊಂದಿಲ್ಲ. ಯಾವುದೇ ಕಾಮಗಾರಿ ಮಾಡುವಾಗ ಪರಿಪೂರ್ಣವಾಗಿ ಮಾಡಬೇಕು. ಅನೇಕ ಲೋಪದೋಷಗಳಿಂದ ಇಂತಹ ಅನಾಹುತಕ್ಕೆ ಕಾರಣವಾಗುತ್ತಿದೆ. ಇಂತಹ ಘಟನೆಗಳು ಮರುಕಳಿಸದಂತೆ ಮತ್ತು ಗುಣಮಟ್ಟದ ಕಾಮಗಾರಿ ಮಾಡಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು, ಗ್ರಾಮಸ್ಥರು ಇದ್ದರು. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರದ ಕೆಇಬಿ ಕಾಲೋನಿಯ ಕಾಂಪೌಂಡ್ ನಿರ್ಮಾಣ, 1.5 ಕೋಟಿ ವೆಚ್ಚದಲ್ಲಿ ಚೈತನ್ಯ ಆಸ್ಪತ್ರೆಯಿಂದ ಎಕ್ಲಾಸ್ಪುರ್ ರಸ್ತೆಯವರೆಗೆ ರಸ್ತೆ ಕಾಮಗಾರಿಗೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವ ಎನ್ಎಸ್ ಬೋಸರಾಜ್ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರದ ಕೆಇಬಿ ಕಾಲೋನಿಯ ಕಾಂಪೌಂಡ್ ನಿರ್ಮಾಣ, 1.5 ಕೋಟಿ ವೆಚ್ಚದಲ್ಲಿ ಚೈತನ್ಯ ಆಸ್ಪತ್ರೆಯಿಂದ ಎಕ್ಲಾಸ್ಪುರ ರಸ್ತೆವರೆಗೆ ರಸ್ತೆ ಕಾಮಗಾರಿಗೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವ ಎನ್ಎಸ್ ಬೋಸರಾಜ್ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ವಾರ್ಡ್ ನಂಬರ್ 5ರ ಡ್ಯಾಡಿ ಕಾಲೋನಿಗೆ ಹೊಂದಿಕೊಂಡಿರುವ ಕೆಇಬಿ ಕಾಲೋನಿಗೆ 600 ಮೀಟರ್ ಕಾಂಪೌಂಡ್ ಗೋಡೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದರು. ಬಳಿಕ 1.5 ಕೋಟಿ ವೆಚ್ಚದಲ್ಲಿ ಚೈತನ್ಯ ಆಸ್ಪತ್ರೆಯಿಂದ ಎಕ್ಲಾಸ್ಪುರ ಮುಖ್ಯ ರಸ್ತೆವರೆಗೆ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ನರಸಮ್ಮ ನರಸಿಂಹಮಡಗಿರಿ, ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ಕೆ ಶಾಂತಪ್ಪ, ಜಯವಂತರಪ್ಪ ತಂಗೆ, ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಚಂದ್ರಶೇಖರ್ ಮಿರ್ಜಾಪುರ್, ಮಾನ್ವಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ದಾದನ್ಗೌಡ, ನಗರಸಭೆ ಸದಸ್ಯ ಶರಣಗೌಡ ಬಲ್ಲಟಗಿ, ತಿಮ್ಮಾರೆಡ್ಡಿ, ಬಸವರಾಜ್ ದರೂರ್, ಬಸವರಾಜ್ ಪಾಟೀಲ್ ಅತ್ನೂರು, ಸಣ್ಣ ನರ್ಸರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರಸಭೆಯಿಂದ ಸ್ವಚ್ಛತಾ ಜಾಗೃತಿ ಕಾರ್ಯಕ್ರಮಕ್ಕೆ ಸಣ್ಣ ನೀರಾವರಿ ಸಚಿವರಿಂದ ಚಾಲನೆ. ಸ್ವಚ್ಛತೆ ಸಾರ್ವಜನಿಕರ ಸಹಕಾರ ಅಗತ್ಯ, ಎನ್ಎಸ್ ಬೋಸರಾಜ್. ದೇವದುರ್ಗ ತಾಲೂಕಿನ ಗೂಗಲ್ನಲ್ಲಿ ಅನಧಿಕೃತ ಮನೆಗೆ ಜೆಸ್ಕಾಂ ವಿದ್ಯುತ್ ಸಂಪರ್ಕ, ಅಧಿಕಾರಿಗಳ ವಿರುದ್ಧ ಕ್ರಮವಾಗಲಿ, ಶರಣಗೌಡ ಕಮದಾಳ್. ಇಪ್ಪತ್ತೊಂದರಂದು ಯರಮರಸ್ ಕ್ಯಾಂಪಿನಲ್ಲಿ ಖಾಸಗಿ ಶಾಲೆಗಳ ಸಂಘದಿಂದ ಶಿಕ್ಷಕರ ದಿನಾಚರಣೆ, ಪ್ರಶಸ್ತಿ ಪ್ರದಾನ, ಸಂಗಮೇಶ್ ಮಂಗನವರ್. ವ್ಯಕ್ತಿಯ ಅರಿವನ್ನು ಪ್ರಕಾಶಗೊಳಿಸುವವನು ಗುರುವಾಗುತ್ತಾನೆ, ಎಸ್ ಜೋಶಿ. ಮಹಿಳಾ ಸಮಾಜ ಕಾಮಗಾರಿ ಸ್ಥಳಕ್ಕೆ ಸಚಿವ ಬೋಸರಾಜ್ ಭೇಟಿ, ಪಿಡಬ್ಲ್ಯೂಡಿ ಅಧಿಕಾರಿಗಳ ತರಾಟೆ. ರಸ್ತೆ ಅಪಘಾತದಲ್ಲಿ ಮಡಿದ ಕುರುಡಿ ಶಾಲಾ ಬಾಲಕರ ಕುಟುಂಬಕ್ಕೆ ಬಿಜೆಪಿ ಪಕ್ಷದಿಂದ ನೆರವು, ರಸ್ತೆ ಅಪಘಾತ ನಿಯಂತ್ರಿಸಲು ಡಾ ಶಿವರಾಜ್ ಪಾಟೀಲ್ ಮನವಿ. ಮತ್ತು ಕೆಇಬಿ ಶಾಲೆ ಕಾಂಪೌಂಡ್ ಎಕ್ಲಾಸ್ಪುರ ರಸ್ತೆ ನಿರ್ಮಾಣಕ್ಕೆ ಸಣ್ಣ ನೀರಾವರಿ ಸಚಿವರಿಂದ ಚಾಲನೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, SAK ಕನ್ವೆನ್ಷನ್ ಹಾಲ್. ಬುಕ್ ನೌ, ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas facilities. Visit SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.